ಡ್ರೈವ್ ಮಾಡುವಾಗ ಚಾಲಕರನ್ನ ಮಾತನಾಡಿಸಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ವಾಹನ ಓಡಿಸೋರ ಸಂಖ್ಯೆ ಏನೂ ಕಡಿಮೆ ಆಗಿಲ್ಲ. ಇದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ಫೋರ್ಡ್ ಸಂಸ್ಥೆ ಮುಂದಾಗಿದೆ. ತನ್ನ ಎಲ್ಲಾ ಕಾರ್ನಲ್ಲೂ ಮೆಸೇಜ್ ಓದುವ ವಿಶಿಷ್ಟವಾದ ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದೆ. ಈ ಕುರಿತು ಇಂಟ್ರೆಸ್ಟಿಂಗ್ ಆದ ರಿಪೋರ್ಟ್ ಇಲ್ಲಿದೆ ನೋಡಿ. ಮಾಡುತ್ತಿರುವಾಗ ಚಾಲಕರನ್ನು ಯಾರು ಮಾತನಾಡಿಸಬಾರದು. ಇಂಥ ಸಾಲುಗಳನ್ನು ಬಸ್ನಲ್ಲಿ ಬರೆದಿರೋದನ್ನ ನೀವು ನೋಡಿರ್ತೀರಿ. ಆದರೆ ಮೊಬೈಲ್ ಬಂದ್ಮೇಲೆ ಈ ರೂಲ್ಸು ಯಾರಿಗೂ ನೆನಪಿಲ್ಲ ಅನ್ಸುತ್ತೆ. ಒಂದು ಕೈನಲ್ಲಿ ಮೊಬೈಲ್ ಮತ್ತೊಂದು ಕೈನಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ವಾಹನ ಓಡಿಸೋದು ಇದೀಗ ಕಾಮನ್ ಆಗಿಬಿಟ್ಟಿದೆ. ಈ ಸಮಸ್ಯೆಯನ್ನ ನಿವಾರಿಸೋದಕ್ಕೆ ಈಗ ಫೋರ್ಡ್ ಸಂಸ್ಥೆ ಮುಂದಾಗಿದೆ. ಅಂದ್ರೆ ನೀವು ಡ್ರೈವ್ ಮಾಡ್ತಿರೋವಾಗ ನಿಮ್ಮ ಮೊಬೈಲ್ಗೆ ಬಂದ ಮೆಸೇಜ್ಗಳನ್ನ ಕಾರೇ ಓದಿ ಹೇಳುತ್ತೆ. ಏನಿದು ತಂತ್ರಜ್ಞಾನ? ಚಾಲನೆ ಮಾಡುವಾಗ ಚಾಲಕನಿಗೆ ಹೆಲ್ಪ್ ಆಗಲಿ ಅನ್ನೋದು ಈ ತಂತ್ರಜ್ಞಾನದ ಉದ್ದೇಶ. ಫೋನ್ನೊಂದಿಗೆ ಬ್ಲೂಟೂತ್ ಸಂಪರ್ಕ ಬಳಸಿಕೊಂಡು ಇದು ಕೆಲಸ ಮಾಡುತ್ತೆ. ಮೊಬೈಲ್ಗೆ ಮೆಸೇಜ್ ಬಂದಾಗ ಚಾಲಕರಿಗೆ ಸೂಚನೆ ನೀಡುತ್ತೆ, ನಂತರ ಅದನ್ನು ಗಟ್ಟಿಯಾಗಿ ಓದಿ ಹೇಳುತ್ತೆ. ನೀವು ಸಂದೇಶ ಓದಿದ ನಂತರ ಮೆಸೇಜ್ ಕಳುಹಿಸಿದವರಿಗೆ ಉತ್ತರ ಕೊಡಬಹುದು. ಇದಕ್ಕೋಸ್ಕರ ಮೆಸೇಜ್ನ ಟೈಪ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರ್ನಲ್ಲೇ ಒಂದಷ್ಟು ಸಿದ್ಧ ಉತ್ತರಗಳ ಸಂಗ್ರಹವಿರುತ್ತೆ. ಅದರಲ್ಲಿ ಬೇಕಾದನ್ನ ಆಯ್ಕೆ ಮಾಡಿದ್ರಾಯ್ತು. ತಕ್ಷಣ ನಿಮ್ಮಿಂದ ಮರು ಉತ್ತರವನ್ನು ಕಳಿಸಬಹುದು. ಫೋರ್ಡ್ ಧ್ವನಿ ಸಕ್ರಿಯ ತಂತ್ರಜ್ಞಾನದ ಅಡಿಯಲ್ಲಿ ಈ ಸೇವೆ ಲಭ್ಯವಾಗಲಿದೆ. ಇದನ್ನು ಪಡೆಯೋದಕ್ಕೆ ಫೋರ್ಡ್ ಅಂತರ್ಜಾಲ ತಾಣದಿಂದ ಸಂಬಂಧಿತ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಬ್ಲೂಟೂತ್ ಕಾರ್ನಲ್ಲೇ ಅಳವಡಿಕೆಯಾಗಿರುತ್ತೆ. 2012ರಿಂದ ಮಾರುಕಟ್ಟೆಗಿಳಿಯುವ ಎಲ್ಲ ಫೋರ್ಡ್ ಕಾರುಗಳಲ್ಲೂ ಈ ತಂತ್ರಜ್ಞಾನವನ್ನು ಅಳವಡಿಸಲಾಗಿರುತ್ತೆ. 2010 ಮತ್ತು ಅದರ ನಂತರ ಬಂದ ಕಾರುಗಳಿಗೂ ಇದನ್ನು ಅಳವಡಿಸುವುದಾಗಿ ಕಂಪನಿ ಹೇಳಿಕೊಂಡಿದೆ. ಯಾರು ಬಳಸಬಹುದು? ಸದ್ಯಕ್ಕೆ ಎಲ್ಲ ಫೋನ್ಗಳು ಈ ತಂತ್ರಜ್ಞಾನವನ್ನು ಬೆಂಬಲಿಸಿಲ್ಲ. ಬ್ಲ್ಯಾಕ್ಬೆರ್ರಿ ಮತ್ತು ಕೆಲ ಆಂಡ್ರಾಯ್ಡ್ ಫೋನ್ಗಳು ಮಾತ್ರ ಸದ್ಯಕ್ಕೆ ಬೆಂಬಲ ನೀಡ್ತಾ ಇವೆ. ಒಟ್ನಲ್ಲಿ ಕಾರು ತಂತ್ರಜ್ಞಾನದಲ್ಲಿ ಇದೊಂದು ಹೊಸ ಕ್ರಾಂತಿ. ಫೋರ್ಡ್ ಹಾಗೂ BMW ಕಾರುಗಳು ಮಾತ್ರ ಇಂಥ ತಂತ್ರಜ್ಞಾನವನ್ನು ಹೊಂದಿವೆ. ಶೀಘ್ರದಲ್ಲಿ ಎಲ್ಲ ಕಾರು ಕಂಪನಿಗಳು ಈ ಟೆಕ್ನಾಲಜಿಗೆ ಮೊರೆ ಹೋಗೋದರಲ್ಲಿ ಅನುಮಾನವೇ ಇಲ್ಲ. ವಿನಾಯಕ ಕೋಡ್ಸರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.